ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ನಮ್ಮ ಕೆಲ್ಸಗಳು ನಮ್ಗೆ ಕಾಯ್ತಾ ಇದ್ವು. ಈ ಕಡೆ ವಿಡಿಯೋ ಮಾಡ್ಕೊಳ್ಳೋದ, ಈ ಕಡೆ ನಿಮಗ್ ತೋರ್ಸೋದ ಅಂತ ಗೊತ್ತಾಗ್ದಂಗೆ ಎರಡೂ ಮ್ಯಾನೇಜ್ ಮಾಡ್ಬೇಕಲ್ವಾ. ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಯಾವ್ಯಾವ ತರ ಡಿಶಸ್, ಯಾವ್ಯಾವ ತರ ಪ್ರಿಪರೇಷನ್ ಮಾಡ್ತೀವಿ ಅಂತ ನೋಡ್ಕೊಬರೋಣ ಬನ್ನಿ. ಏನಕ್ಕಪ್ಪ ಇವನು ತುಪ್ಪದಲ್ಲಿ ರೋಸ್ಟ್ ಮಾಡ್ತದೇನೆ ಅನ್ಕೊಂಡ್ರ? ನೋಡಿ, ಇಲ್ಲಿ ಬೇಯಿಸಿಟ್ಟು ರೆಡಿ ಆಗಿರೋ ಅಕ್ಕಿ ಪಾಯಸಕ್ಕೆ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಬೇಕಿತ್ತು. ಅದಕ್ಕೆ ಬೇಯಿಸ್ಬೇಕಾದ್ರೆ ಇಷ್ಟು ಮೀಟರ್ ಕೊಡೋಕ್ಕಾಗಲ್ಲ, ಯಾಕಂತಂದ್ರೆ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಪಾತ್ರೆ ಇಳಿಸಿದ್ಮೇಲೆ ಇಷ್ಟು ಮೀಟರ್ ಕೊಡಬೇಕು. ಅಕ್ಕಿ ಪಾಯಸಕ್ಕೆ ಬೇಕಾಗಿರೋ ಮೆಟೀರಿಯಲ್ ಏನೇನಪ್ಪ ಅಂತಂದ್ರೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಚಾರುಪಪ್ಪು, ಮಿಲ್ಕ್ ಮೇಡ್, ಬಾದಾಮ್ ಪೌಡ್ರು, ಏಲಕ್ಕಿ ಪುಡಿ, ಸಕ್ಕರೆ, ಹಾಲು, ತುಪ್ಪ. ಕಾರ್ನ್ಫ್ಲವರ್, ಕಬಾಬ್ ಮಸಾಲ, ಕಸ್ತೂರಿ ಮೇಥಿ, ಚಿಕನ್ ಮಸಾಲ, ಗರಂ ಮಸಾಲ, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಹಾಕಿ ಕರಡಾಗಿ ಮ್ಯಾರಿನೇಟ್ ಮಾಡಕ್ಕೆ ಬಿಡಬೇಕು. ಗೀ ರೈಸ್ಗೆ ಚಿಕನ್ ಗ್ರೇವಿ ಕಾಂಬಿನೇಷನ್ ಇತ್ತು. ಅದಕ್ಕೆ ಪಲಾವ್ ಸಾಮಾನು ಹಾಕೊಂಡು ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಕೊಂಡು, ಈರುಳ್ಳಿ, ಕ್ಯಾಪ್ಸಿಕಮ್ ರೋಸ್ಟ್ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಹಾಲು ನೀರು ಮಿಕ್ಸ್ ಕೊಟ್ಟು ತೊಳೆದಿರೋ ಅಕ್ಕಿನ ಇದಕ್ಕೆ ಹಾಕಿ ಕುದಿಸ್ಬೇಕು. ಉಪ್ಪು ಖಾರ ಹುಳಿ ನೋಡ್ಕೋಬೇಕು. ಸಾಂಬಾರ್ ಟೇಸ್ಟ್ ಬರಬೇಕಂದ್ರೆ, ಸ್ವಲ್ಪ ಥಿಕ್ನೆಸ್ ಬರಬೇಕಂದ್ರೆ ಕಡಲೆಪಪ್ಪು, ಗೋಡಂಬಿ, ಗಸಗಸೆ, ಕೊಬ್ಬರಿ 4 ಚೆನ್ನಾಗಿ ನೆನೆಸ್ಬಿಟ್ಟು ಮಿಕ್ಸಿ ಹಾಕೋಬೇಕು. ನಮ್ದು ಅಷ್ಟು ದೊಡ್ಡ ಫ್ಯಾಮಿಲಿ ಅಂತ ಬೇರೆ ಹೇಳಿದ್ದ. ಏನಪ್ಪ ಇವನು ಅಡುಗೆ ಮಾಡಿದ್ರೆ ಯಾರು ಕಾಣಿಸ್ತಾನೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಾ? ನೋಡಿ, ನನಗೆ ಹೇಳ್ದಂಗೆ ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಕೊಳ್ಬರಕ್ ಬಂದಿದ್ರು ಮರಿ ಹೊಡ್ಕೊಂಡು. ಈ ಮರಿಗಳನ್ನ ಅರ್ಕೆ ಬಿಟ್ಟು 2 ವರ್ಷ ಆಗಿದ್ರು ಒಡೆಯಕ್ಕೆ ಕಾಲನೆ ಕೂಡ ಬಂದಿರಲಿಲ್ಲ. ಈ ಕುರಿಗಳನ್ನ ಅರ್ಕೆ ಬಿಟ್ಟಿದ್ದ ನಮ್ಮ 2ನೇ ಮಾವನು ನಮ್ಮ ಜೊತೆ ಇಲ್ಲ. ಈಗ ಅವ್ರ ಆಸೆನ ನೆರವೇರಿಸಬೇಕು ಅಂತ ಎಲ್ಲ ಸೇರಿ ನೆರವೇರಿಸ್ತಿದ್ದಾರೆ. ಈಗ ನೋಡಿ, ಪೂಜೆ ಮಾಡ್ತಾರೆ ನಮ್ಮ ದೊಡ್ಡ ಮಾವ. ಇಲ್ಲಿ ದೇವರದ ಪ್ರಿಪರೇಷನ್ಸ್ ಎಲ್ಲ ನಮ್ಮ 3ನೇ ಮಾವ ಮಾಡ್ಕೊಂಡಿರೋದು. ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ. ಪ್ರತಿ ವರ್ಷ ಏನಾದ್ರು ಯಾವುದೇ ಪೂಜೆ ಇರಲಿ, ನಮ್ಮ 3ನೇ ಮಾವನೇ ದೇವ್ರ ಪ್ರಿಪರೇಷನ್ಸ್ ಎಲ್ಲ ಮಾಡೋದು. ಇನ್ನು ಏನ್ ಹಂಗಾಡ್ದೈತಿಂಟು? ಯಾವ ಸ್ಕೂಲ್ಗೆ ಹೋಗೋದು? ಅಯ್ಯೋ, ಅವನೇ ಬ್ರಷ್ ಮಾಡಿಲ್ಲ, ಕುರಿಗೆ ಬ್ರಷ್ ಮಾಡಿಸ್ತಾವ. ಸರ್, ನಿಮ್ದು ಇಂಟರ್ವ್ಯೂ ಮಾಡ್ಬೋದಾ ಸರ್ ನಾವು? ಪೂಜೆ ಮಾಡಿಕೊಂಡು ಮರಿ ಹೊಡೆದು ಪೀಸ್ ಮಾಡಿ ಚರ್ಮ ತೆಗೆದು ನನಗೆ ಕೊಡೋಷ್ಟೊತ್ತಿಗೆ ನನಗೆ ಕೊಟ್ಟಿದ್ದು ಬ್ಯಾಲೆನ್ಸ್ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದೆ. ಮಟನ್ ಮಾಡೋದು ಒಂದೇ ಪೆಂಡಿಂಗ್ ಇತ್ತು.
ಅಲ್ಲಿಂದ ಬರ್ತಿದ್ದಂಗೆ ನಮ್ಮ ಕಾಲಿರೋ ಲೇಡೀಸು ಸಲಾಡ್ ಆಗಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಗೈಸ್, ಇವ್ರು ನಮ್ಮ ತಾತ, ಇವ್ರು ನಮ್ಮ ಅಜ್ಜಿ, ಇವರೇ ನಮ್ಮ ಸೆಕೆಂಡ್ ಮಾವ. ಅಲ್ಲಿ ನಮ್ಮ ದೊಡ್ಡ ಮಾವ ಇದ್ರಲ್ಲ ಪೂಜೆ ಮಾಡೋ ಹತ್ರ, ಅವ್ರ ತಮ್ಮ ಇವರು. ಗೈಸ್, ಇವರೇ ನೋಡಿ ಎಲ್ಲರಿಗೂ ಲಾಸ್ಟು, ನನಗೆ ಲಾಸ್ಟ್ ಮಾವ. ಪ್ರಶಾಂತ್ ಅನ್ನೋ ವ್ಲಾಗ್ಸ್ಗೆ ಮಟನ್ ಸಾಂಬಾರಿಗೆ ಮಸಾಲೆ ಮೊದಲೇ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ನೈಸಾಗಿ. ಈಗ ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ಹಾಕ್ಬಿಟ್ಟು ಪೆಪ್ಪರು, ಉಪ್ಪು, ಅರಿಶಿನ ಈ ಮೂರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀರು ಬಿಡೋವರೆಗೂ. ಆ ಕಡೆ ಮಟನ್ ಬೇಯಿಸೋದಕ್ಕೆ ಈ ಕಡೆ ಮುದ್ದೆನೂ ರೆಡಿ ಆಗಿತ್ತು. ಮುದ್ದೆ ತೋಳ್ಸೋಕ್ಕೆ ನಮ್ಮನೆ ಹೆಣ್ಮಕ್ಳನ್ನ ಬರೋಕ್ಕೆ ಹೇಳಿದ್ದೆ. ಎಲ್ಲರೂ ಬಂದು ಈಗ ಮುದ್ದೆ ಕಟ್ಕೊತಾ ಇದ್ದಾರೆ. Hi guys, welcome back to my channel vlog. So today we're gonna show you how we're celebrating the first year birthday of one of the annoying kids, Jishmika. You know what? ನಮ್ದಲ್ಲೆಲ್ಲ ಊಟಕ್ಕೆ ರೆಡಿ ಆಗ್ತಿದ್ದಂಗೆ ಇವರೆಲ್ಲ ಬರ್ತ್ಡೇ ರೆಡಿ ಮಾಡ್ಕೊಂಡಿದ್ರು ಕೇಕ್ ಕಟ್ ಮಾಡಿಸೋದಕ್ಕೆ ಮಗುದು. Welcome back to Prashant Anna's vlog. So we are going for outing now. Yeah. ಯಾರಿಗೂ ಹೇಳ್ದಿರ ಹೋಗ್ತಿದ್ದೀವಿ. ಯಾರದು ಬಂದ್ಬಿಟ್ಟು ಅದ್ ಮಾಡು ಇದ್ ಮಾಡು ಅಂತ ಹೇಳೋದ್ ಬರ್ಲಿ. ಸೈಕ್ ನಾವು ಇಲ್ಲಿರೋದು ಬರೀ ಕೇಕ್ ತಿನ್ನಕ್ಕೆ ಗೈಸ್. Oh my god! Wow! To be honest. ನವರು ಚೆನ್ನಾಗಿ ಕಾಣ್ತಾರಲ್ಲ. ಈ ಬ್ಲಾಗರ್ ಅವರು ಮಾಡಿರೋ ಅಡ್ಗೆನ ತೋರಿಸ್ತೀವಿ. Hi guys. ಇವತ್ತಿಗಿಷ್ಟೇ ಗೈಸ್, ಮುಂದಿನ ನೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.